ಇಂಗ್ಲೆಂಡ್ನಲ್ಲಿ ವೈಭವ ಸೂರ್ಯವಂಶಿ ಅವರಿಗೆ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಹತ್ರ ಬರ್ತಾ ಇದೆ. ಯಾಕಂದ್ರೆ 1989ರಲ್ಲಿ 16 ವರ್ಷದ ಹುಡುಗನೊಬ್ಬ ಪಾಕಿಸ್ತಾನದ ಬೌಲರ್ಗಳನ್ನ ಧೂಳಿಪಟ ಮಾಡೋದಕ್ಕೆ ಮೈದಾನಕ್ಕಿಳಿದಾಗ ಇಡೀ ಜಗತ್ತೇ ಬೆರಗಾಗಿ ನೋಡಿತ್ತು. ಆ ಹುಡುಗ ಮತ್ಯಾರೂ ಅಲ್ಲ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರು. ಆದರೆ ಈಗ ಬರೋಬ್ಬರಿ 37 ವರ್ಷಗಳ ನಂತರ ಸಚಿನ್ ತೆಂಡೂಲ್ಕರ್ ಅವರ ಆ ಮಹಾನ್ ದಾಖಲೆ ಧೂಳಿಪಟವಾಗಲಿದೆ. ಕೇವಲ 15 ವರ್ಷದ ಒಬ್ಬ ಬಾಲಕ ಭಾರತೀಯ ಸೀನಿಯರ್ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾನೆ. ಅವರೇ ಭಾರತೀಯ ಕ್ರಿಕೆಟ್ನ ಹೊಸ ವಂಡರ್ ಕಿಡ್ ವೈಭವ ಸೂರ್ಯವಂಶಿ ಅವರು. ಹೌದು ವೀಕ್ಷಕರ, 2026ರ IPLನಲ್ಲಿ ಜಗತ್ತಿನ ದಿಗ್ಗಜ ಬೌಲರ್ಗಳನ್ನು ಮನಸೋ ಇಚ್ಛೆ ದಂಡಿಸಿ ಬರೋಬ್ಬರಿ 776 ರನ್ ಹೊಡೆದು ಅತಿ ಹೆಚ್ಚು ರನ್ ಗಳಿಸಿದ ಕೀರ್ತಿ ಮುಡಿಗೇರಿಸಿಕೊಂಡ ಈ ರನ್ ಮಷಿನ್ ಈಗ ಐರ್ಲೆಂಡ್ ಹಾಗೂ ಇಂಗ್ಲೆಂಡ್ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಜೂನ್ 26ರಿಂದ ಬೆಲ್ಫಾಸ್ಟ್ನಲ್ಲಿ ಆರಂಭವಾಗ್ತಾ ಇರೋ ಈ ಸರಣಿಯಲ್ಲಿ ವೈಭವ ಮೈದಾನಕ್ಕಿಳಿದ್ರೆ ಭಾರತದ ಪರ ಹಿರಿಯರ ಕ್ರಿಕೆಟ್ ಆಡಿದ ಅತ್ಯಂತ ಕಿರಿಯ ಆಟಗಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಆದರೆ ಈ ಐತಿಹಾಸಿಕ ಪ್ರವಾಸದಲ್ಲಿ ಒಂದು ವಿಚಿತ್ರ ಘಟನೆ ನಡೀತಾ ಇದೆ. ಟೀಮ್ ಇಂಡಿಯಾದ ಈ ಸ್ಟಾರ್ ಆಟಗಾರನಿಗೆ ಇಂಗ್ಲೆಂಡ್ನಲ್ಲಿ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ನೀಡಲಾಗ್ತಾ ಇದೆ. ಇಡೀ ತಂಡ ಒಂದು ಕಡೆ ಇದ್ರೆ ವೈಭವ್ಗೆ ಮಾತ್ರ ಸೆಪರೇಟ್ ಡ್ರೆಸ್ ಚೇಂಜಿಂಗ್ ರೂಮ್. ಏನಿದು ವಿವಾದ? ICCಯ ನಿಯಮ ಏನು ಹೇಳುತ್ತೆ? ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಈ ಅದ್ಭುತ ಪ್ರತಿಭೆ ವೈಭವ ಸೂರ್ಯವಂಶಿ ಯಾರು ಅಂತ ತಿಳಿದುಕೊಳ್ಬೇಕು. ಕೇವಲ 15 ವರ್ಷದ ಪ್ರಾಯದಲ್ಲೇ ದೇಶೀಯ ಕ್ರಿಕೆಟ್ನಲ್ಲಿ ಅಬ್ಬರಿಸಿದ ಈ ಎಡಗೈ ಬ್ಯಾಟ್ಸ್ಮನ್ ಕ್ರೀಸ್ಗೆ ಬಂದರೆ ಬೌಲರ್ಗಳ ನಿದ್ದೆಗೆಡಿಸ್ತಾರೆ. ಭರ್ಜರಿ ಸಿಕ್ಸರ್, ಬೌಂಡ್ರಿಗಳ ಮೂಲಕ T20 ಕ್ರಿಕೆಟ್ಗೆ ಬೇಕಾದ ಉತ್ತಮ ಸ್ಟ್ರೈಕ್ ರೇಟ್ ಹೊಂದಿರುವ ಇವರು 2026ರ IPLನಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಎಲ್ಲರ ಗಮನವನ್ನು ಸೆಳೆದಿದ್ರು. ಇವರ ಬ್ಯಾಟಿಂಗ್ ಸ್ಟೈಲ್ ನೋಡಿದ ಕ್ರಿಕೆಟ್ ಪಂಡಿತರು ಇವರಲ್ಲಿ ಯುವರಾಜ್ ಸಿಂಗ್ ಅವರ ಆಕ್ರಮಣಕಾರಿ ಶೈಲಿ ಹಾಗೂ ಸಚಿನ್ ಅವರ ಟೆಕ್ನಿಕ್ ಎರಡೂ ಇದೆ ಅಂತ ಕೊಂಡಾಡಿದ್ದಾರೆ. ಇನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ವೈಭವ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಅತ್ಯಂತ ಕಿರಿಯ ವಯಸ್ಸಿನ ಆಯ್ಕೆಯ ದಾಖಲೆಯನ್ನು ಅಧಿಕೃತವಾಗಿ ಮುರಿದಿದ್ದಾರೆ. ವೈಭವ ಸೂರ್ಯವಂಶಿ ಅವರ ಈ ಕ್ರಿಕೆಟ್ ಪ್ರಯಾಣ ಜೂನ್ 26ರಿಂದ ಐರ್ಲೆಂಡ್ ವಿರುದ್ಧದ T20 ಸರಣಿಯೊಂದಿಗೆ ಹೊಸ ಎತ್ತರಕ್ಕೆ ತಲುಪಲಿದೆ. ಭಾರತ ತಂಡ ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳು ಹಾಗೂ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಬೃಹತ್ T20 ಸರಣಿಯನ್ನು ಆಡುತ್ತೆ. ಭಾರತೀಯ ಸೀನಿಯರ್ ತಂಡದಲ್ಲಿ ಸ್ಥಾನವನ್ನು ಪಡೆದಿರುವ ವೈಭವ್ಗೆ ಇದು ಅಗ್ನಿ ಪರೀಕ್ಷೆ ಮಾತ್ರವಲ್ಲ, ಜಾಗತಿಕ ಕ್ರಿಕೆಟ್ನಲ್ಲಿ ತಮ್ಮ ಸಾಮರ್ಥ್ಯ ನಿರೂಪಿಸಲು ಸಿಕ್ಕ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಈಗ ಅಸಲಿ ವಿಷಯಕ್ಕೆ ಬರೋಣ. ಇಂಗ್ಲೆಂಡ್ ಪ್ರವಾಸದಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಅಂದರೆ ಬಟ್ಟೆ ಬದಲಾಯಿಸುವ ಕೋಣೆ ವ್ಯವಸ್ಥೆ ಮಾಡಿರೋದು ಈಗ ಜಾಗತಿಕ ಕ್ರಿಕೆಟ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದ ಆಟಗಾರನಿಗೆ ತಾರತಮ್ಯ ಮಾಡಲಾಗ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಕೂಡ ಎದ್ದಿದ್ವು. ಆದರೆ ಇದರ ಹಿಂದಿರುವುದು ಯಾವುದೇ ತಾರತಮ್ಯ ಅಲ್ಲ, ಬದಲಿಗೆ ಕಟ್ಟುನಿಟ್ಟಾದ ಅಂತಾರಾಷ್ಟ್ರೀಯ ಸುರಕ್ಷತಾ ನಿಯಮಗಳು. ಪ್ರಸಿದ್ಧ ಅಂತಾರಾಷ್ಟ್ರೀಯ ಮಾಧ್ಯಮ ದಿ ಗಾರ್ಡಿಯನ್ ತನ್ನ ವರದಿಯಲ್ಲಿ ಇದನ್ನು ಸ್ಪಷ್ಟ ಮಾಡಿದೆ. ವೈಭವ ಸೂರ್ಯವಂಶಿ ಅವರು ಭಾರತೀಯ ಡ್ರೆಸ್ಸಿಂಗ್ ಕೋಣೆಯ ಭಾಗವಾಗಿದ್ದರೂ ಅವರ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಸುರಕ್ಷತಾ ಕಾರಣಗಳಿಗಾಗಿ ಅವರಿಗೆ ಪ್ರತ್ಯೇಕ ಬಟ್ಟೆ ಬದಲಿಸುವ ಕೋಣೆಯನ್ನು ಒದಗಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ವೀಕ್ಷಕರೇ, ಈ ಇಂಗ್ಲೆಂಡ್ ಸರಣಿ ICC ಅನುಮೋದಿತ ಅಧಿಕೃತ ಕಾರ್ಯಕ್ರಮವಾಗಿರುವುದು. ವಿಶ್ವ ಕ್ರಿಕೆಟ್ ಆಡಳಿತ ಮಂಡಳಿಯ ಬಾಲ ಕಾರ್ಮಿಕ ಅಥವಾ ಅಪ್ರಾಪ್ತ ವಯಸ್ಕರ ಸುರಕ್ಷತಾ ಕಾರ್ಯವಿಧಾನಗಳು ಅತ್ಯಂತ ಕಟ್ಟುನಿಟ್ಟಾಗಿವೆ. ICC ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿ ಈ ನಿಯಮಗಳ ಪ್ರಕಾರ ರೂಲ್ ನಂಬರ್ 1, 16 ವರ್ಷದೊಳಗಿನ ಯಾವುದೇ ಅಪ್ರಾಪ್ತ ಆಟಗಾರರು ವಯಸ್ಕ ಆಟಗಾರರು ಬಟ್ಟೆ ಬದಲಾಯಿಸುವ ಕೊಠಡಿಗಳ ಒಳಗೆ ಒಟ್ಟಿಗೆ ಬಳಸುವಂತಿಲ್ಲ. ರೂಲ್ ನಂಬರ್ 2 ಏನಂದರೆ ಅಪ್ರಾಪ್ತ ಆಟಗಾರರ ಖಾಸಗಿತನ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ಪ್ರತ್ಯೇಕ ಸೌಲಭ್ಯ ಒದಗಿಸುವುದು ಕಡ್ಡಾಯವಾಗಿದೆ. ಆದ್ದರಿಂದ ವೈಭವ್ ಸೂರ್ಯವಂಶಿ ಅವರು ಪಂದ್ಯ ನಡೆಯುವ ಎಲ್ಲ ಕ್ರೀಡಾಂಗಣಗಳಲ್ಲೂ ಕೂಡ ತಮ್ಮದೇ ಆದ ಪ್ರತ್ಯೇಕ ಡ್ರೆಸ್ಸಿಂಗ್ ಒಂದು ಚೇಂಜಿಂಗ್ ರೂಮ್ ಸೌಲಭ್ಯಗಳನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಅವರ ಸುರಕ್ಷತೆಗಾಗಿ ಅವರ ಪೋಷಕರು ಅವರ ತಂದೆ ತಾಯಿ ಕೂಡ ಇಡೀ ಪ್ರವಾಸದಲ್ಲಿ ವೈಭವ್ ಅವರ ಜೊತೆಲೇ ಇರ್ತಾರೆ.
ಹಾಗಾದರೆ ವೈಭವ್ ಅವರನ್ನು ತಂಡದಿಂದ ದೂರ ಇಡಲಾಗ್ತಾ ಇದೆಯಾ? ಖಂಡಿತ ಇಲ್ಲ. ದಿ ಗಾರ್ಡಿಯನ್ ವರದಿಯ ಪ್ರಕಾರ ಪಂದ್ಯದ ಸಮಯದಲ್ಲಿ ವೈಭವ್ ಅವರಿಗೆ ಭಾರತದ ಮುಖ್ಯ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಇರಲು ಅವಕಾಶ ನೀಡಲಾಗಲ್ಲ. ಆದರೆ ಅವರು ತಂಡದ ಎಲ್ಲ ಕಾರ್ಯತಂತ್ರಗಳ ಸಭೆಗಳಿಗೆ ಹಾಜರಾಗಬಹುದು, ತಂಡದ ಸಹ ಆಟಗಾರರೊಂದಿಗೆ ಮುಕ್ತವಾಗಿ ಮಾತನಾಡಬಹುದು. ಆದರೆ ಪ್ರತಿ ಪಂದ್ಯದ ಮೊದಲು ಮತ್ತು ನಂತರ ಅವರು ಬಟ್ಟೆ ಬದಲಾಯಿಸುವಾಗ ಮಾತ್ರ ಅವರಿಗೆ ಹಿರಿಯ ಆಟಗಾರರ ಡ್ರೆಸ್ಸಿಂಗ್ ರೂಮ್ ಪ್ರವೇಶ ನಿರ್ಬಂಧ ಇರಲಿದೆ. ಇದು ಕೇವಲ ನಿಯಮ ಪಾಲನೆಗಷ್ಟೇ ಸೀಮಿತವಾಗಿದೆ. ಇನ್ನು ಈ ಕುರಿತು ದೇಶದಾದ್ಯಂತ ಚರ್ಚೆ ಆರಂಭವಾಗ್ತಾ ಇದ್ದಂತೆ BCCI ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಅವರು ಕೂಡ ಅಧಿಕೃತ ಸ್ಪಷ್ಟನೆ ನೀಡಿದ್ದಾರೆ. ಏನಂದರೆ 15 ವರ್ಷದ ಬಾಲಕ ತಂಡದ ಹಿರಿಯ ಆಟಗಾರರೊಂದಿಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಅಲ್ಲದೆ ಅಂತಾರಾಷ್ಟ್ರೀಯ ನಿಯಮಗಳಿಗೆ ಅನುಸಾರವಾಗಿ ಅವರಿಗೆ ಪ್ರತ್ಯೇಕ ಚೇಂಜಿಂಗ್ ರೂಮ್ ವ್ಯವಸ್ಥೆ ಮಾಡಲಾಗುತ್ತೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಸೂರ್ಯವಂಶಿ ಅವರ ಪೋಷಕರು ಕೂಡ ಜೊತೆಗಿರಲಿದ್ದಾರೆ. ಹೀಗಾಗಿ ಮಗುವಿನ ಸುರಕ್ಷತೆ ಮತ್ತು ಮಾನಸಿಕ ನೆಮ್ಮದಿಗೆ BCCI ಮೊದಲ ಆದ್ಯತೆ ನೀಡಿದೆ ಅಂತ ತಿಳಿಸಿದ್ದಾರೆ. ಏನೇ ಆಗಲಿ, ನಿಯಮಗಳು ಏನೇ ಇದ್ರೂ ಕೂಡ ಮೈದಾನದ ಒಳಗೆ ಹೋದರೆ ವೈಭವ್ ಒಬ್ಬ ಅಪ್ಪಟ ಮ್ಯಾಚ್ ವಿನ್ನರ್. ಜೂನ್ 26ರ ಬೆಲ್ಫಾಸ್ಟ್ ಪಂದ್ಯಕ್ಕಾಗಿ ಇಡೀ ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವ ಕ್ರಿಕೆಟ್ ಕಾಯ್ತಾ ಇದೆ. 15 ವರ್ಷದ ಈ ವಂಡರ್ ಬಾಯ್ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಬೌಲರ್ಗಳನ್ನು ಹೇಗೆ ಧೂಳಿಪಟ ಮಾಡಲಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ ಎಲ್ಲೂ ಕೂಡ ಎಕ್ಸೈಟೆಡ್ ಆಗಿದ್ದೀವಿ. ವೀಕ್ಷಕರೇ, ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರು ಈ ಪ್ರವಾಸದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಒಂದು ದಾಖಲೆಯನ್ನು ಮುರಿದಿದ್ದು ಗೊತ್ತಿದೆ. ಈಗ ಈ ಪ್ರತ್ಯೇಕ ಚೇಂಜಿಂಗ್ ರೂಮ್ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೂಡಲೇ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.